ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಆಷಾಢ ಮಾಸದ ಪ್ರಯುಕ್ತ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಹೇಗೆ, ಇದರ ಬಗ್ಗೆ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಹಿಂದೂ ಧಾರ್ಮಿಕ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜಾ ವಿಧಾನವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ದುರ್ಗಾದೇವಿ, ಕಾಳಿಕಾದೇವಿ, ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯಲ್ಲಿ ಇದನ್ನು ಬಳಸುವುದು ಪದ್ಧತಿ ಕೆಲವು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ನಿಂಬೆಹಣ್ಣಿನ ದೀಪ ಹಚ್ಚುವುದರ ಮಹತ್ವ ಈ ರೀತಿಯಾಗಿದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಎಂಬ ಸಂಕಲ್ಪದಿಂದ ಹಚ್ಚಲಾಗುತ್ತದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಧೈರ್ಯ ಕೊಡಲೆಂದು ಈ ಒಂದು ನಿಂಬೆಹಣ್ಣನ್ನು ಹಚ್ಚುತ್ತಾರೆ. ಅಡೆತಡೆಗಳು ನಿವಾರಣೆ ಆಗಲಿ ಹಾಗೂ ಕಾರ್ಯಸಿದ್ಧಿ ದೊರಕಲಿ ಎಂಬ ನಂಬಿಕೆ ಇದೆ. ದೇವಿಯ ಅನುಗ್ರಹ, ಐಶ್ವರ್ಯ ಮತ್ತು ಶುಭ ಫಲಕ್ಕಾಗಿ ಅನೇಕ ಭಕ್ತರು ಈ ದೀಪವನ್ನು ಹಚ್ಚುತ್ತಾರೆ. ಈ ದೀಪವನ್ನು ಯಾವಾಗ ಹಚ್ಚಬೇಕು ಎಂದು ತಿಳಿಯೋಣ. ಮಂಗಳವಾರ ಮತ್ತು ಶುಕ್ರವಾರ ಹೆಚ್ಚು ಶುಭವೆಂದು ಅನೇಕರು ನಂಬುತ್ತಾರೆ. ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ಈ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ರಾಹುಕಾಲದಲ್ಲಿ ದುರ್ಗಾದೇವಿಯ ಆರಾಧನೆಯೊಂದಿಗೆ ಹಚ್ಚುವ ಸಂಪ್ರದಾಯ ಕೆಲವು ದೇವಾಲಯಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಯಾವುದೇ ವಿಶೇಷ ಸಂಕಲ್ಪ ಮತ್ತು ಪ್ರಾರ್ಥನೆಯ ಸಂದರ್ಭದಲ್ಲೂ ಕೂಡ ಹಚ್ಚಬಹುದು. ಎಲ್ಲಿ ಹಚ್ಚಬೇಕು ಎಂದು ತಿಳಿಯೋಣ. ದುರ್ಗಾದೇವಿ, ಕಾಳಿಕಾದೇವಿ, ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ಅಥವಾ ದೇವಾಲಯಗಳಲ್ಲಿ ನಿಯಮಗಳನ್ನು ಅನುಸರಿಸಿ ಹಚ್ಚಬೇಕಾಗುತ್ತದೆ. ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಸುರಕ್ಷಿತವಾಗಿ ಇಟ್ಟು ಹಚ್ಚಬಹುದು. ಹೇಗೆ ಹಚ್ಚಬೇಕು? ತಾಜಾ ನಿಂಬೆಹಣ್ಣನ್ನು 2 ಭಾಗಗಳಾಗಿ ಕತ್ತರಿಸಿ ಅದರ ರಸವನ್ನು ತೆಗೆದು ಅದರ ಸಿಪ್ಪೆಯನ್ನು ಒಂದು ಉಲ್ಟಾ ಮಾಡಿ ಆ ಒಂದು ನಿಂಬೆಹಣ್ಣಿನಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ತುಂಬಿ ಹತ್ತಿಯ ಬತ್ತಿ ಇಟ್ಟು ಆ ಬತ್ತಿಯ ಒಳಗಡೆ ತುಪ್ಪ ಹಾಕಿ ಸುತ್ತಲೂ ಅರಿಶಿಣ ಕುಂಕುಮವನ್ನು ಇಟ್ಟು ನೀವು ನಿಂಬೆಹಣ್ಣಿಗೆ ಅಲಂಕಾರ ಮಾಡಬೇಕು. ನಂತರ ಒಂದು ತಟ್ಟೆಯಲ್ಲಿ 3 ಇಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಿಂಬೆಹಣ್ಣಿನ ದೀಪವನ್ನು ಇಟ್ಟು ಪ್ರಾರ್ಥಿಸಿ ನಿಮ್ಮ ಸಂಕಲ್ಪಗಳನ್ನು ತಾಯಿಯಲ್ಲಿ ಹೇಳಿಕೊಂಡು ಈ ಒಂದು ದೀಪವನ್ನು ಹಚ್ಚಬೇಕು. ದೇವಿಯ ಸ್ಮರಣೆ ಮಾಡಿ ದೀಪವನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ನಿಮಗೆ ಇರುವಂತಹ ಯಾವುದೇ ದೋಷಗಳಿರಬಹುದು, ಯಾವುದೇ ಸಂಕಷ್ಟಗಳಿರಬಹುದು, ಯಾವುದೇ ಇಷ್ಟಾರ್ಥಗಳಿರಬಹುದು ನೆರವೇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಆಷಾಢ ಮಾಸದ ನಿಂಬೆಹಣ್ಣಿನ ದೀಪ ಹಚ್ಚುವ ಮಾಹಿತಿ. ಇಂಥದ್ದೇ ವಿಶೇಷ ದೈವ ಮಾಹಿತಿಗಾಗಿ ನಮ್ಮ ಅಮೃತಧಾರೆ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.